ಎರಡು ಸಲ ಓದ್ತಾನಿಲ್ಲ ಹಿಂದ್ಕ ಮುಂದಕ. ಓಕೆಣ್ಣ. ನಮ್ಮ ಹೆಸರು ವೆಂಕಟರಾಮು ಅಂತ, ಬಚ್ಚಹಳ್ಳಿ ವಿಲೇಜು. ಇದು ರೋಡ್ದು ಒಂದು 20 ವರ್ಷದಿಂದ ಹಾಗೇ ಇತ್ತು. ಹಿಂದೆ ನಮ್ಮ ಸಂಸದರಿಗೆ, ಈಗ ಸಂಸದರಿದ್ದಾರಲ್ಲ, ಎಲೆಕ್ಷನ್ ಬಂದಲ್ಲಿ ಪೂಜೆ ಮಾಡೋದು 4 ಸಾರಿ ಪೂಜೆ ಮಾಡಿದ್ರು. ಪೂಜೆ ಮಾಡಿ ವಿಫಲ ಆಯಿತು, ಮಾಡಲಿಲ್ಲ. ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು ಬಂದಮೇಲೆ ನಾವು ಒಂದು ಸಾರಿ ಗೆದ್ದಿದ್ದಾನೆ ಕರ್ಕೊಂಬಂದು ನೋಡಿಸಿದ್ರೆ ಆಯ್ತು ನಾನು ಮಾಡಿಕೊಡ್ತೀನಿ ಅಂದರು. ಅವರು ಕೃಪೆಯಿಂದ ಒಳ್ಳೆ ರೋಡ್ ಮಾಡಿಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದೆ. ಇದೇ ಊರು ಶಾಸಕರು, ಇದೇ ಊರು ಟೀಚರ್ ಒಬ್ಬರು ಅಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿದ್ರು. ಈ ರೋಡಲ್ಲಿ ಸುಮಾರು ಜನ ಬಿದ್ದು ಕೈಕಾಲು ಮುರ್ಕೊಂಡು ಜಾಸ್ತಿ ತೊಂದರೆ ಸಮಸ್ಯೆ. ಹುಡುಗರು ತಾವು ಯಾವ ಬಸ್ ಕೂಡ ಬರ್ತಾಯಿಲ್ಲ ಹುಡುಗರಿಗೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಚ್ಚಹಳ್ಳಿ ಅಂದರೆ ಬರ್ತಾಯಿರಲಿಲ್ಲ. ಅಷ್ಟೆಲ್ಲ ಅನಾನುಕೂಲ ಇತ್ತು. ಒಳ್ಳೆ ರೋಡ್ ಹಾಕ್ಕೊಟ್ಟಿದ್ದಾರೆ ಸಾಹೇಬರು. ಅವ್ರಿಗೆ ನಾವು ಚಿರಋಣಿ ಆಗಿರ್ತೀರಿ. ನಮ್ಮ ಊರು ಪರವಾಗಿ ಇಷ್ಟೆಲ್ಲ ಅವರು ಭಾರಿ ಅನುಕೂಲ ಮಾಡಿದ್ದಾರೆ. ನೆಕ್ಸ್ಟ್ ಅವರೇ ನಮ್ಗೆ ಶಾಸಕರಾಗಿ ಬರಬೇಕು ಪ್ರದೀಪ್ ಈಶ್ವರ್ ಸಾರು ಅಂತ ನಾವು ಅಪೇಕ್ಷೆಯಿಂದ ಕೋರ್ಕೊತಾ ಇದ್ದೀವಿ. ಏನು ಅನಿಸುತ್ತೆ ನಿಮಗೆ ಶಾಸಕರು ನೋಡ್ತಾ ಇದ್ದಾರೆ? ಶಾಸಕರನ್ನವ್ರಿಗೆ ನಾವು ಹೆಮ್ಮೆಯಿಂದ ಹೇಳ್ಕೊತೀರಿ. ನಮ್ಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ ಅವರು. ನಾವು ಬಡವ್ರ ಪರವಾಗಿ ಇರ್ತೀರಿ, ಒಳ್ಳೆ ಇದು ಮಾಡ್ತೀರಿ ಅಂತ ಅವ್ರು ಹೇಳಿದ ಮಾತು ನಡ್ಕೊಂಡಿದ್ದಾರೆ. ಅವ್ರು ಏನು ಹೇಳಿದಾರೋ ಅವ್ರು ಅದೇ ಮಾತು ನಮ್ಮ ಹತ್ರ ನಡ್ಕೊಂಡಿದ್ದಾರೆ. ನಮ್ಗೆ ಅನುಕೂಲ ಮಾಡಿದ್ದಾರೆ, ಒಳ್ಳೆ ಇದು ಮಾಡಿದ್ದಾರೆ. ಎಲ್ಲ ಕಡೆ ತಿರುಗಿದ್ದಾರೆ. 2 ವೀಲರಲ್ಲಿ ಬಂದರು ಅವರು. 2 ವೀಲರ್ ಕರ್ಕೊಂಬಂದ್ರಿ ಗೆದ್ದ ಮೇಲೆ. ನೋಡಿ ಸರ್ ನಮ್ಗೆ ಹಿಂಗಿದೆ, ನಾನು ಹಾಕ್ಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಂಬೇಡ್ರಿ ನೀವು ಅಂತೇಳಿದ್ರು, ಮಾಡಿಕೊಟ್ಟಿದ್ದಾರೆ. ಅವರು ಯಾವತ್ತೂ ನಮ್ಗೆ ಶಾಸಕರಾಗೇ ಇರಲಿ, ನೆಕ್ಸ್ಟು ಅವರೇ ಬರಲಿ, ನಮ್ಗೆ ಒಳ್ಳೆ ಅನುಕೂಲ ಮಾಡ್ತಾರೆ ಅವ್ರಂತ ಹೇಳ್ತಾ ನಾವು. ಈಗ ಈ ರಸ್ತೆ ಮುಂಚೆ ಯಾವ ಥರ ಇತ್ತು? ಮುಂಚೆ ಯಾವ ಥರ ಇತ್ತಂದ್ರೆ ಓಡಾಡೋಕೆ ಆಗ್ತಾ ಇರಲ್ಲ ಸರ್. ಬರೀ ಇದೆ ಕಲ್ಲು ಮುಳ್ಳು, ಬರೀ ಕಲ್ಲುಗಳು. ಅದು ಸೈಡ್ ಕೊಲ್ಟೋಗಿದ್ದು, ಗುಣಿಗಳಿದ್ದವು, ಮಣ್ಕಾಲು ಉದ್ದ ಗುಣಿಗಳಿದ್ದವು. ಈ ಗಾಡಿಗಳೇ ಬರೋಕ್ಕಾದ್ರು, ಒಂದು ಆಟೋ ಕೂಡ ಬರೋಕ್ಕಾಗ್ತಿರಲ್ಲ. ಯಾರನ್ನ ಪೇಷೆಂಟ್ ಇದ್ದ ಗಾಡಿಗಳಿಲ್ದವ್ರಿಗೆ ಆಟೋಗೆ ನಾವು ಬರೋಲ್ಲ ಅಂತ ಇದ್ರು. 20 ವರ್ಷದಿಂದ ಇದು ಇತಿಹಾಸ. ಇಲ್ಲ 20 ವರ್ಷ ಅನ್ಸಿಯಮ್ಮನ ಪೀರಿಯಡಲ್ಲಿ ಮಾಡಿದ್ದಿತ್ತು ಶಾಸಕರಾಗಿದ್ದಾಗ. ಆಮೇಲೆ ಇಲ್ಲ, ಯಾರು ಬಂದರೂ ಮಾಡಲಿಲ್ಲ. ಈಗ ಮಾಡಿಕೊಟ್ಟಿರೋದು ನಮ್ಮ ಪ್ರದೀಪ್ ಈಶ್ವರ್ ಸರ್, ನಮ್ಮ ಶಾಸಕರು, ಅವರೇ ಮಾಡಿಕೊಟ್ಟಿರೋದು. ಏನು ಅನಿಸುತ್ತಣ್ಣ ನಿಮ್ಗೆ ಅವ್ರು ನೋಡಿದರೆ ನಮ್ಗೆ ಹೆಮ್ಮೆ ಅನಿಸುತ್ತೆ ಸರ್. ಎಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರು ನೋಡಿದರೆ ನಮ್ಗೆ ಇದು ಭಾರಿ ಹೆಮ್ಮೆ ಅನಿಸುತ್ತೆ. ಅವರು ಯಾವತ್ತೂ ನಮ್ಗೆ ಈ ನೆಕ್ಸ್ಟು ಅವರೇ ಶಾಸಕರಾಗಲಿ, ನಮಗೆ ಖುಷಿ. ಮುಂದಿನ ದಿನಗಳಲ್ಲಿ ಕೇಳಿ ಬರ್ತಾ ಇದೆ. ಸಂತೋಷ ನಮ್ಗೆ ಆಗಲಿ ಅನ್ನೋದು ನಮ್ಮ ಹೆಮ್ಮೆ. ಸಚಿವರು ಆಗಬೇಕು ಅವರು, ಇನ್ನು ಮುಂದೆ ಬೆಳೀಲಿ ಅವರು. ಎಲ್ಲ ಒಳ್ಳೆ ಬಡವ್ರ ಪರವಾಗಿ ಎಲ್ಲ ಹಳ್ಳಿ ತಿರುಗಿ ಮಾಡಿದ್ದಾರೆ ಅವರು. ನಿನ್ನೆ ಸಂಸದರು ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯವ್ರನ್ನ ಗುರುತಿಸ್ಬಿಟ್ಟು ಸಚಿವರು ಸ್ಥಾನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಮಾಡಲಿ, ಸಂತೋಷ ನಮಗೆ. ಓಕೆ ಅಣ್ಣ. ಸರ್ ನಮ್ಮ ಹೆಸರು ನಟರಾಜ್ ಅಂದ್ಬಿಟ್ಟು, ನಾವು ಬಚ್ಚಹಳ್ಳಿ ಗ್ರಾಮಸ್ಥರು. ನಾವು ಊರಿಗೆ ರಸ್ತೆ ಸಮಸ್ಯೆ ಇತ್ತು. ಮುಂದೆ ಸುಮಾರು ಊರಿನಿಂದ ಒಂದು 25 ವರ್ಷಗಳಿಂದನೂ ರಸ್ತೆ ಸರಿ ಇರಲಿಲ್ಲ. ಯಾರೇ ಬಂದ್ರೂ ಈ ಊರಿಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾನೆ ಭರವಸೆ ಕೊಡ್ತಾನೆ ಬಂದರು. ಆದರೆ ಯಾರೂ ಮಾಡಿಕೊಡ್ಲಿಲ್ಲ. ಕೊನೆಗೆ ನಮ್ಮ ಪ್ರದೀಪ್ ಶಾಸಕರಾದಂಥ ಮಾನ್ಯ ಶ್ರೀ ಪ್ರದೀಪ್ ಈಶ್ವರ್ ಅವ್ರನ್ನ ನಾವು ಮನವಿ ಸಲ್ಲಿಸಿದಾಗ ಊರಿನ ಗ್ರಾಮಕ್ಕೆ ಬಂದು ಅವರು ನಾನು ಮಾಡಿಕೊಡ್ತೀನಿ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತೇಳಿ ನಮಗೆ CC ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ, ಬಚ್ಚಹಳ್ಳಿ ಗ್ರಾಮಸ್ಥರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀವಿ. ಇದಕ್ಕೆ ಮುಂಚೆ ಯಾವ ಶಾಸಕರು ನಿಮಗೇನು ರೆಸ್ಪಾನ್ಸ್ ಇಲ್ಲ, ಮುಂದೇನು ಹಿಂದಿನ ಶಾಸಕರು ನಮಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಆದರೆ ಅದು ಅನುದಾನ ಬಿಡುಗಡೆ ಆಗಿತ್ತು, ಯಾರೂ ಮಾಡಲಿಲ್ಲ. ಟೆಂಡರ್ ಕರೆದು ಯಾರೂ ಮಾಡಲಿಲ್ಲ. ಅದು ಕಾರಣಾಂತರದಿಂದ ನಿಂತೋಯ್ತು. ಆಮೇಲೆ ನಮ್ಮ ಪ್ರದೀಪ್ ಈಶ್ವರ್ ಗ್ರಾಮಕ್ಕೆ ತಂದು
ಅವ್ರಿಗೆ ತಿಳಿಸಿದಾಗ ಗ್ರಾಮಕ್ಕೆ ಬಂದಾಗ ತಿಳಿಸಿದಾಗ ಅವರು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಇವಾಗ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ. ಯಾವ ಥರ ಇದೆ ಅಣ್ಣ ರಸ್ತೆ ಎಲ್ಲ? ಈಗ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಹಿಂದೆ ಒಂದು 25 ವರ್ಷಗಳ ಹಿಂದೆ ಯಾರಾದರೂ ನಮ್ಮ ಆಟೋಗಳಾಗಲಿ ನಮ್ಮೂರಿಗೆ ಗಾಡಿಗೆ ಬರೋದಕ್ಕಾಗಲಿ ಎದುರ್ತಾಯಿದ್ರು. ಈ ರಸ್ತೆ ಏನಿದ್ರು ಮಾರ್ಕೆಟ್ಗೆ ಹೋಗುತ್ತೆ, ಇನ್ನು ಫ್ಲವರ್ ಮಾರ್ಕೆಟ್ಗೆ ಹೋಗುತ್ತೆ. ಎಲ್ಲ ಗ್ರಾಮಸ್ಥರು ಈ ರಸ್ತೆಯಲ್ಲೇ ಓಡಾಡ್ತಾರೆ. ತುಂಬ ಅನಾನುಕೂಲ ಆಗ್ತಾಯಿತ್ತು. ಈಗ ಪ್ರದೀಪ್ ಸರ್ ಗಮನಕ್ಕೆ ಬಂದಾಗ ಅವ್ರನ್ನ ಮಾಡ್ಕೊಡ್ತೀನಿ ಅಂತೇಳಿ ಈ ಕಾಮಗಾರಿಯನ್ನು ಮುಗಿಸ್ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ನಿಮಗೆಲ್ಲ ಅನುಕೂಲ ಆಯಿತು? ಹಾಂ, ತುಂಬ ಅನುಕೂಲ ಆಗ್ತಿದೆ ಸರ್. ನಮಗೆ ಅಂತಲ್ಲ, ಈ ಕಡೆಯಿಂದ ಇದು ಮುದ್ದೇನಹಳ್ಳಿ ಸತ್ಯಸಾಯಿ ಆಸ್ಪತ್ರೆ ಕೂಡ ಇದು ಕನೆಕ್ಟಿವಿಟಿ ಇದೆ. ಈ ರಸ್ತೆಯಲ್ಲಿ ಹೋಗ್ತಕ್ಕಂಥ ಎಲ್ಲ ನಾಗರಿಕರಿಗೂ ತುಂಬ ಅನುಕೂಲ ಆಗಿದೆ. ಅಂದರೆ ಈಗ ಇಲ್ಲಿ ನಿಮ್ಮ ಸುತ್ತಮುತ್ತ ಹಳ್ಳಿಗಳವ್ರ ರೈತರಿಗೆಲ್ಲ ತುಂಬ ಅನುಕೂಲ ಆಗಿದೆ ಸರ್. ಯಾಕಂದರೆ ಇದು ಮಾರ್ಕೆಟಿಗೆ ಹೋಗುತ್ತೆ. ಇದು ರೋಡು ಮೈಲತ್ನಹಳ್ಳಿ ಆಗಿರ್ಬೋದು, ಈ ಕಡೆ ನಮ್ಮ ಬಚ್ಚಳ್ಳಿ ಗ್ರಾಮಸ್ಥರೇ ಆಗಿರ್ಬೋದು, ಎಲ್ಲರೂ ಸಹ ಹೂವು ತೊಗೊಂಡೋಗೋದೆ, ತರಕಾರಿ ಪ್ರತಿಯೊಂದಕ್ಕೂ ಇದೇ ಇದೇ ರಸ್ತೆಯಲ್ಲೇ ಸಂಚಲನೆ ಮಾಡಬೇಕಾಗುತ್ತೆ. ಏನು ಹೇಳ್ತೀರಾ ಶಾಸಕರಿಗೆ? ತುಂಬ ಹೆಮ್ಮೆ ಆಗುತ್ತೆ ಸರ್. ಅವ್ರು ಮಾಡಿಕೊಟ್ಟಿದ್ದಾರೆ. ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ದೇವರು ಶಕ್ತಿ ಕೊಡಲಿ ಅವ್ರಿಗೆ ಅಂತ ಹೇಳಿ ಬಯಸ್ತೀವಿ. ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ತುಂಬ ಜನ. ಮಾಡಲಿ ಸರ್, ತುಂಬ ಸಂತೋಷನೇ. ಇನ್ನೂ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಜವಾಬ್ದಾರಿ ಹೆಚ್ಚಾಗುತ್ತೆ. ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಶಕ್ತಿ ತುಂಬ್ತಾರೆ. ನನ್ನ ಹೆಸರು ಛಾಯಾ ಅಂತ. ನಾವು ಬಚ್ಚಳ್ಳಿ ಗ್ರಾಮಸ್ಥರು. ನಾವು ಸುಮಾರು 25 ವರ್ಷದಿಂದ ನಮಗೆ ರಸ್ತೆ ಇರಲಿಲ್ಲ, ಓಡಾಡೋಕ್ಕೆಲ್ಲ ತುಂಬ ಅನಾನುಕೂಲ ಆಗ್ತಾಯಿತ್ತು. ನಮ್ಮ ಸ್ಕೂಲ್ಗೆ ಮಾಸ್ಟ್ರು ಬರ್ತಿದ್ರು, ಅವರು ತಿಪ್ಪೇನಹಳ್ಳಿಯಿಂದ ಬರ್ತಿದ್ರು. ಅವರು ಸಹ ಇಲ್ಲಿ ಬಿದ್ದು ಕಾಲೆಲ್ಲ ಮುರ್ಕೊಂಡಿದ್ರು. ತುಂಬಾ ಸಮಸ್ಯೆ ಆಗಿತ್ತು ಓಡಾಡೋದಕ್ಕೆಲ್ಲನೂ. ಈಗ ಮಣ್ಣು ರೋಡ್ ಇತ್ತು, ಮಣ್ಣು ರೋಡಲ್ಲೂ ಓಡಾಡೋಕ್ಕೆ ಸಹ ಆಗ್ತಾನೇ ಇರಲಿಲ್ಲ. ಈಗ ಕಾಂಕ್ರೀಟ್ದು ರೋಡ್ ಮಾಡಿಕೊಟ್ಟಿದ್ದಾರೆ, ಅನುಕೂಲ ಆಗಿದೆ. ಪ್ರದೀಪ್ ಈಶ್ವರ್ ಕಡೆಯಿಂದ ಇದು ಪ್ರದೀಪ್ ಈಶ್ವರ್ MLA ಆದಮೇಲೆ ನಮಗೆ ಈ ಥರ ನಮ್ಗೆ ಅನಾನುಕೂಲ ಇದೆ ಅಂತ ನಾವೆಲ್ಲ ಅವ್ರಿಗೆ ಊರಿನವರೆಲ್ಲರೂ ಸೇರಿ ಹೇಳಿ ಒಂದು ಅರ್ಜಿ ಎಲ್ಲ ಕೊಟ್ಟು ಮಾತಾಡಿದ್ವಿ. ಮಾಡಿಕೊಡ್ತೀವಿ ಅಂತ ಹೇಳಿದರು. ಅವರು ಹೇಳಿರೋ ಪ್ರಕಾರನೇ ನಮಗೆ ರೋಡ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಅನುಕೂಲ ಆಗಿದೆ. ಮತ್ತು ಕುಡಿಯೋ ನೀರು ಕೇಳಿದ್ವಿ. ಕುಡಿಯೋದಕ್ಕೆ ನೀರು ಮತ್ತು ನಮ್ಗೆ ರೋಡ್ ಸಮಸ್ಯೆ ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ ಸರ್. ನಮಗೆ ಅದು 2 ಮಾಡಿಕೊಡಿ ಅಂತ ಹೇಳಿದ್ವಿ. ಅವೆರಡೂ ಆಗಿದೆ. ಈಗ ಏನು ತೊಂದರೆ ಇಲ್ಲ. ಇದಕ್ಕೆ ಮುಂಚೆಗೂ ಈಗ ರಸ್ತೆ ಯಾವ ಥರ ಇದೆ ಸರ್? ಬರೀ ಕಲ್ಲು ಮಣ್ಣು ಗುಣಿಗಳು, ಓಡಾಡೋ ಸಹ ಸೈಕಲ್ ಸಹ ಹೋಗೋಕ್ಕಾಗ್ತಾ ಇರಲಿಲ್ಲ. ಆ ಥರ ಪರಿಸ್ಥಿತಿ ಇತ್ತು. ಸುಮಾರು ಜನ ಸ್ಕೂಲ್ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿತ್ತು. ಈಗ ಪರವಾಗಿಲ್ಲ, ಈಗ ಹಾಕ್ಕೊಟ್ಟಿದ್ದಾರೆ, ಏನು ಸಮಸ್ಯೆ ಇಲ್ಲ ಅಂತ ಅಂದ್ಕೊತೀವಿ. ಏನು ಅನಿಸುತ್ತೆ ಪ್ರದೀಪ್ ಈಶ್ವರ್ ಅವ್ರನ್ನ ನೋಡ್ತಾ ಇದ್ರೆ? ಸರ್, ಅವ್ರು ಹೇಳಿರೋ ಪ್ರಕಾರ ಮಾಡಿದ್ದಾರೆ. ಅವರು ನಮ್ಗೆ ನಾವು ಕೇಳಿದಿತ್ತು ಅಷ್ಟೇ, ಕುಡಿಯೋ ನೀರು ಮತ್ತು ನಮ್ಗೆ ರೋಡಿನ ವ್ಯವಸ್ಥೆ ಮಾಡಿಕೊಡಿ ಸರ್ ಅಂತಲೇ ನಾವು ಕೇಳಿದಿತ್ತು. ಗ್ರಾಮಸ್ಥರೆಲ್ಲ ಕೇಳಿದ್ವಿ, ಅವರು ಮಾಡಿಕೊಟ್ಟಿದ್ದಾರೆ ನಮಗೆ. ಅಂದರೆ ಈಗ ಪ್ರದೀಪ್ ಈಶ್ವರ್ ಅವ್ರನ್ನ ನೋಡ್ತಾ ಇದ್ರೆ, ಅಂದರೆ ಚಿಕ್ಕ ವಯಸ್ಸಿಗೆ MLA ಆದ್ರಲ್ಲ, ಏನು ಅನ್ಸುತ್ತೆ? ಅಂದರೆ ಎಲ್ಲ ಹಳ್ಳಿ ಭೇಟಿ ಕೊಡ್ತಾರೆ, ಅವ್ರಿಗೆ ಟ್ಯಾಲೆಂಟು ಇದೆ, ಮಾತಾಡ್ತಾರೆ. ಹೇಳಿದ್ನ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಮಾಡಿಕೊಡ್ತಾರೆ. ಆ ನಂಬಿಕೆ ಅಂತೂ ಇದೆ ನಮಗಂತೂ. ನಿಮ್ಮ ಹೆಸರಿಂದ ಶುರು ಮಾಡಿ ಸರ್. ನಮ್ಮದು ಬಚ್ಚಳ್ಳಿ ಕೃಷ್ಣಪ್ಪ ಅಂತಂದೇಳಿ. ಇದು 20-30 ವರ್ಷದಿಂದ ಬರೀ ಮಣ್ಣು ರೋಡ್ ಇತ್ತು. ಗಾಡಿನೇ ಓಡಾಡೋಕ್ಕಾಗಲ್ಲ. ಗಾಡಿ ಎದುರುಗಂಡು ಗಾಡಿಗಳು ಎಷ್ಟೋ ಜನ ಬಿದ್ದೋಗ್ಯವ್ರೆ. ಆಯಿತಾ? ಈಗ ಪ್ರದೀಪ್ ಈಶ್ವರ್ ಬಂದು ನಮ್ಗೆ ರೋಡ್ ಮಾಡಿಕೊಟ್ನಿ ಸರ್. ನಮಗೆ ಇದಕ್ಕೆ ಮುಂಚೆ ಯಾವ ಥರ ಇತ್ತು? ಅದೇ ಮಣ್ಣು ರೋಡ್ ಇತ್ತು. ಮಣ್ಣು ರೋಡು, ಜಲ್ಲಿ ರೋಡು, ಚೆನ್ನಾಗಿ ಗುಣಿಗಳಿದ್ವು. ನಾವು ಗಾಡಿನೇ ಓಡ್ಸೋಕ್ಕಾಗಲ್ಲ. ಚಿಕ್ಕಬಳ್ಳಾಪುರದಿಂದ ಬಂದರೆ ಆಟೋವರೇ ಬರ್ತಾರಲ್ಲ, ಇಲ್ಲಪ್ಪ ನಿಮ್ಮ ರೋಡ್ ಚೆನ್ನಾಗಿಲ್ಲ ಏನಿಲ್ಲ, ನಾ ಬರಲ್ಲ ಅಂತಂದೇಳಿ ಅನ್ನೋರು ಸರ್. ಈಗ ಪ್ರದೀಪ್ ಈಶ್ವರ್ ಅವ್ರು ಹಾಕ್ಕೊಟ್ರು ಸರ್. ಅವರು ಏನು ಅನಿಸುತ್ತೆ ನಮಗೆ? ಅವರು ಪರವಾಗಿಲ್ಲ ಅನಿಸ್ತದೆ. ಅವ್ರು ಯಾವಾಗ ಹೇಳಿದ್ರಿ MLA ಅವರು ಪ್ರದೀಪ್ ಈಶ್ವರ್ ಅವ್ರಿಗೆ? ನಾವು ಅವ್ರಿಗೆ ಗೆದ್ದಾಗ ಬಂದು ಹೇಳಿದ್ರಿ, ನಾವು ಈ ರೋಡ್ ಈ ಥರ ಹಿಂಗದೆ, ನಮ್ಗೆ ರೋಡ್ ಹಾಕ್ಕೊಡ್ರಿ ಸರ್ ಅಂತಂದು ಹೇಳಂದ್ರಿ. ಹಾಕ್ಕೊಡ್ತೀರಪ್ಪ ಅಂತ ಹೇಳಿದ್ರು. ಹೇಳ್ದಂಗೆ ಮಾಡಿಕೊಟ್ಟಿದ್ರು. ಹ್ಞೂ, ಮಾಡಿಕೊಟ್ಟಾರ ಸರ್ ಅವರು. ಓಕೆ ಹೇಳಿ ಸರ್. ನಾನು BV ನಾರಾಯಣಸ್ವಾಮಿ ಅಂತ, ಬಚ್ಚಳ್ಳಿ ನಿವಾಸ. ಮತ್ತು ನಾನು ಒಂದು 25 ವರ್ಷದಿಂದ 30 ವರ್ಷದಿಂದ ಇದೇ ರೋಡಲ್ಲೇ ಓಡಾಡ್ತಾ ಇದ್ದೀನಿ, ಇದೇ ರೋಡಲ್ಲೇ ಬರ್ತಾಯಿದ್ದೀನಿ, ಮತ್ತು ಬಸ್ ಓಡಿಸ್ತಾ ಇದ್ದೀನಿ. ಮಕ್ಕಳಿಗೆ ಏನು ಅನ್ನೋದನ್ನು ಸ್ವಲ್ಪ ನಮಗೆ ಈಗ ಓಡಾಡೋದಕ್ಕೆಲ್ಲ ಚೆನ್ನಾಗಿ ಒಳ್ಳೆ ಅನುಕೂಲ ಆಗಿದೆ. ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಒಳ್ಳೆ ಅನುಕೂಲ ಇದೆ. ಮತ್ತು ನಾವು ರಾತ್ರಿ ಹೊತ್ತು ಬರೋವಾಗ ದಾರಿ ಹುಡುಕ್ಲಾಡ್ಕೊಂಡು ಬರ್ತಾಯಿದ್ರೆ ಗುಣಿಗಳು ಈ ರೋಡಲ್ಲಿ. ಎಷ್ಟೋ ಜನ ಬಂದರು, ಎಷ್ಟೋ ಜನ ಗುದ್ಲಿ ಪೂಜೆ ಮಾಡಿದ್ರು. ಅದರಲ್ಲಿ ಯಾರೂ ಏನೂ ಮಾಡೋಕ್ಕಾಗಲಿಲ್ಲ. ಏನೋ ಈ ಟೈಮಲ್ಲಿ ನಮಗೆ ಒಳ್ಳೆ ಅನುಕೂಲ ಆಗಿದೆ. ಆದರೂ ರೈತರಿಗೆ ಹೂವು ಮಾರ್ಕೆಟ್ಗೆ ಹೋಗೋದಕ್ಕೂ ಬರೋದಕ್ಕೂ ಮತ್ತು ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಎಲ್ಲದಕ್ಕೂ ಅನುಕೂಲ ಆಗಿದೆ. ತುಂಬ ಧನ್ಯವಾದಗಳು ಸರ್. ಪ್ರದೀಪ್ ಈಶ್ವರ್ ಸರ್. ಸರ್, ಈ ರಸ್ತೆ ಯಾರು ಮಾಡಿಸ್ಕೊಟ್ಟಿದ್ರು ಸರ್? ಪ್ರದೀಪ್ ಈಶ್ವರ್ ಅವರು ಸರ್. MLA. ಇವಾಗ ಇದಕ್ಕೆ ಮುಂಚೆ ಇದ್ದಿದ್ದು MLA ಅವ್ರು ನಿಮ್ಗೆ ಹಾಕ್ಸ್ಕೊಟ್ಟಿದ್ರು ಸರ್? ಇದಕ್ಕೆ ಹಾಕೇ ಇಲ್ಲ, ಆಗಲೇ ಇಲ್ಲ.
ಆದರೂ ಇವಾಗ ನಮಗೆ ಒಳ್ಳೆ ಖುಷಿ ಇದೆ. ಕತ್ಲಲ್ಲಿ ಬಂದ್ರೂ ನೆಮ್ಮದಿ ಇದೆ, ಒಳ್ಳೆ ಚೆನ್ನಾಗಿದೆ, ಅನುಕೂಲ ಇದೆ ಸರ್. ಪ್ರದೀಪ್ ಈಶ್ವರ್ ಅವ್ರಿಗೆ ಯಾವಾಗ ಹೇಳಿದ್ರಿ ಸರ್ ಅವ್ರು ಬಂದಮೇಲೆ ಪಾಪ ಬಂದು ಮಾಡಿಕೊಟ್ಟಿದ್ದಾರೆ. ಇದು ನಮಗೆ ಒಂದ್ಸಲಿ ನಾನು ಇದೇ ರೋಡಲ್ಲೇ ನಾನು ಮಕ್ಕಳನ್ನ ಕೂತರಿಸ್ಕೊಂಡು ಹೋದೆ. MLA ಆಗಿದ್ದು ಒಂದು ವಾರಕ್ಕೆ ಮೈಲಪ್ಪನಹಳ್ಳಿಯಲ್ಲಿ ಅವರು ಬಂದರು. ಬಂದಿದ್ದ ತಕ್ಷಣ ಏನಾಯ್ತು ಅಂದರೆ ನಾವು ಡೈರೆಕ್ಟಾಗಿ ಮಾತಾಡಿದ್ರೆ, ಸರ್ ನಮಗೆ ಒಳ್ಳೆ ಈ ದಾರಿ ಈ ಥರ ಇದೆ ಮಾಡಿಸ್ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಗಿದೆ, ಸಂತೋಷ ಆಗಿದೆ. ಏನು ಹೇಳ್ತೀರಾ ಶಾಸಕರು? ಸರ್ ನಾವು ಅವರು ಚೆನ್ನಾಗಿ ನಮಗೆ ಇದು ಆಗಿದೆ, ನಮ್ಗೆ ಸಾಕು ಸರ್ ಇಷ್ಟೇ. ಅವ್ರು ಇನ್ನೂ ಅಭಿವೃದ್ಧಿ ಮಾಡಲಿ, ಇನ್ನೂ ಚೆನ್ನಾಗಿ ಇದಾಗಲಿ, ಒಳ್ಳೆ ಅನುಕೂಲ ಮಾಡಲಿ, ನಾವು ಕೇಳೋದು ಇಷ್ಟೇ ಸರ್. ಸರ್ ಪ್ರದೀಪ್ ಈಶ್ವರ್ ಅವರು MLA ಆಗಿತ್ತು, ಒಂದು ವಾರಕ್ಕೆ ಮೈಲಪ್ಪನಹಳ್ಳಿಗೆ ಬಂದಿದ್ದರು. ನಾನು ಇದೇ ರಸ್ತೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ನಾನು ಹೋದೆ. ಡೇರಿ ಹತ್ರ ನಿಲ್ಲಿಸದೆ ಬಂದರು. ಏನು ಅನುಕೂಲ ಏನು ಮಾಡಿಕೊಡ್ಬೇಕು ಏನಂತ. ಸರ್ ನಮಗೆ ಇದಕ್ಕೊಂದು ರೋಡ್ ಹಾಕ್ಕೊಡಿ ಸರ್, ನಮಗೆ ಮಕ್ಕಳಿಗೆ ಓಡಾಡೋದಕ್ಕೆ ಬಾಧೆ ಮತ್ತು ನಮ್ಗೆ ಅನುಕೂಲ ಇಲ್ಲ ಅಂತ ಹೇಳಿದ್ದಕ್ಕೆ ಪಾಪ ಸರ್ ಅವರು ಹೇಳಿದ ಪ್ರಕಾರ ಅವ್ರು ರೋಡ್ ಮಾಡಿಸ್ಕೊಟ್ರು. ನಮಗೆ ಖುಷಿ ಆಯಿತು. ಇನ್ನು ಅವರು ಚೆನ್ನಾಗಿ ಇದು ಮಾಡಿಕೊಡ್ಲಿ ಸರ್. ಏನು ಅನ್ಸುತ್ತೆ ಪ್ರದೀಪ್? ಸರ್ ನಮಗೆ ಇವರು ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್. ರೋಡ್ ನನಗೆ ಮಾಡಿಕೊಟ್ಟಿದ್ದಾರೆ, ಕೆಲಸ ಮಾಡಿಕೊಟ್ಟಿದ್ದಾರೆ, ಖುಷಿ ಆಯಿತು. ಬರಲ್ಲ ಅಂತ ಅತ್ತೈತೆ ಆಡಬೇಕಲ್ಲ, ಇತ್ತು ಆಡಬೇಕು ಹತ್ತು ಆಡಬೇಕು. ಸೀನ್ ಬರ್ತಾವೆ ಹೋಗೋಣ ಕರ್ಕೊಂಬರಕ್ಕೆ, ಕಲರ್ನ ಕರ್ಕೊಂಬರಕ್ಕೆ ಮಾತಾಡಿ ಹೇಳೋಣ. ನಮಸ್ಕಾರ ಸರ್. ಇದು ನಾವು ರಾತ್ರಿ ಹಗಲು ಓಡಾಡೋಕ್ಕೆ ಆಗ್ತಾ ಇಲ್ಲ, ಜಾಸ್ತಿ ತೊಂದರೆಯಲ್ಲಿದ್ದೀವಿ. ಇವತ್ತೇನೋ ನಮಗೆ ಇದು ಒಂದು ಅನುಕೂಲ ಮಾಡ್ಕೋ. ರಾತ್ರಿ ಎಲ್ಲಿ ಬಿದ್ದೋಗ್ಬಿಡ್ತಾರೆ, ಈ ಸಿಕ್ಕಾಪಟ್ಟೆ ರಾತ್ರಿ ಹೊತ್ತು ಓಡಾಡಬೇಕಂದ್ರೆ ಭಯ. ಹಗಲೊತ್ತು ಮಕ್ಕಳನ್ನೇನು ಕರ್ಕೊಂಡು ಹೋಗ್ಬೇಕಂದ್ರೆ ಎಲ್ಲಿ ಬಿದ್ದೋಗ್ಬಿಡ್ತೀವಿ ಅನ್ನೋ ಗಾಬರಿ ಸರ್. ಗಾಡಿಗಳೆಲ್ಲ ರಿಪೇರಿ ಆಗೋಗ್ಬಿಟ್ಟು ಏನೋ ಅವ್ರು ಬಂದು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಪ್ರತೀಶ್ವರ್ ಬಂದು ಈ ಥರ ಬಂದು ನೋಡಿ ನಮ್ಮ ಕಷ್ಟ ಸುಖಗಳೆಲ್ಲ ನೋಡಿಕೊಂಡು ಇವತ್ತು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಅಂದರೆ ಇದಕ್ಕೆ ಮುಂಚೆ ಯಾವ ಥರ ಇತ್ತು ನಿಮಗೆ? ಅಯ್ಯೋ ಬರೋಕ್ಕಾಗ್ತಾ ಇರಲಿಲ್ಲ, ಅದೇ ಹೇಳಿದ್ವಲ್ಲ ಸರ್. ರಾತ್ರಿ ಆದರೂ ಬರೋಕ್ಕಾಗ್ತಾ ಇರಲಿಲ್ಲ ಸರ್, ಹಗಲು ಓಡಾಡೋಕ್ಕಾಗ್ತಾ ಇರಲಿಲ್ಲ ಸರ್. ಮಕ್ಕಳನ್ನ ಕರ್ಕೊಂಡೋಗಿ ಶಾಲೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಹೋಗೋಕ್ಕಲ್ಲ ಸರ್, ನಾವು ಎಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತ. ಆ ಗಾಡಿ ಸುಮಾರು 4-5 ಸಾವಿರ ಆಗಿದೆ ಸರ್ ಗಾಡಿಗಳು ರಿಪೇರಿ. ಜಾಸ್ತಿ ಕಷ್ಟದಲ್ಲಿದ್ದು. ಮುಂಚೆ ಇದ್ದವ್ರು MLA ಅವ್ರು ಯಾರು ಮಾಡಿಲ್ಲ? ಏನು ಮಾಡಿಲ್ಲ ಸರ್. ಈಗ ನಿಮ್ಗೆ ರಸ್ತೆ ಹಾಕ್ಸ್ಕೊಟ್ಟಿರೋದು ಯಾರು? ಪ್ರದೀಪ್ ಈಶ್ವರ್ ಸರ್. ಈಗ ಯಾವ ಥರ ಇದೆ ರಸ್ತೆ? ಒಳ್ಳೆ ಈಸಿಯಾಗಿದೆ ಸರ್, ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಅವ್ರಿಗೆ ಧನ್ಯವಾದಗಳು ಮಾಡಬೇಕು ಸರ್ ನಾವು. ಓಕೆ ಅಣ್ಣ. ನಮ್ಮದು ಬಚ್ಚಹಳ್ಳಿ, ಬಿ ವಿ ಮುನ್ರಾಜು. ನಾವು ಮೊದಲು ಇದೆ MLAಗೆ 3 ಕಿತ ಗುದ್ಲೆ ಪೂಜೆ ಮಾಡಿದ್ರು, ಅವ್ರು ಹಾಕಿಲ್ಲ. ಆಮೇಲೆ ಇಬ್ಬರಿಗೆ ಇಲ್ಲಿ ಕಾಲು ಮುರ್ಕೊಂಡ್ರು ಮಾಸ್ಟ್ರಿಗೆ. ಪಾಪ ನಮ್ಮೂರಿಗೆ ಆಟ ಬರಬೇಕಂದ್ರೆ ಯಾರೂ ಬರ್ತಾಯಿಲ್ಲ. ಹೊಸಬ್ರು ಯಾರು ನೆಂಟರು ಬರ್ಬೇಕಂದ್ರೆ ಏನು ರೀ ಅದೇನು ಊರು ಕಾಡೋದು ಅಂತಾಯಿದ್ರು. ಆಮೇಲೆ ಇವರು ಗೆದ್ದ ಮೇಲೆ ಬಂದು ಎಲ್ಲ ನೋಡ್ಕೊಂಡು ಹೋದರು. ಪ್ರದೀಪ್ ಈಶ್ವರ್ ಅವರು ಗೆದ್ದ ಮೇಲೆ ಬಂದು ನೋಡ್ಕೊಂಡು ಹೋದರು. ಸ್ವಲ್ಪ ಹಿಂದೂ ಮುಂದೆ ಆತದ ನಾನು ಹಾಕ್ಕೊಡ್ತೀನಿ ಅಂದರು. ಬಂದು ಒಳ್ಳೆ TC ರೋಡು ಹಾಕ್ಕೊಟ್ಟವ್ರೆ. ಅವ್ರಿಗೆ ಧನ್ಯವಾದಗಳು. ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಇವಾಗ ಯಾರನ್ನ ಬರಲಿ ನಮ್ಮೂರಿಗೆ ಹೊಸಬ್ರು, ಒಳ್ಳೆ ರೋಡು ಮಾಡ್ಯವ್ರಪ್ಪ, ಒಳ್ಳೆ TC ರೋಡ್ ಮಾಡ್ಯವ್ರಪ್ಪ ಅಂತ ನಮಗೊಂದು ಇದು ಬಂದೈತೆ, ಹೆಸರು ಬಂದೈತೆ. ಅವ್ರಿಗೆ ಧನ್ಯವಾದಗಳು. ಯಾರಿಂದ ಹೆಸರು ಬಂದಣ್ಣ ನಿಮ್ಗೆ? ಪ್ರದೀಪ್ ಈಶ್ವರಿಂದ ಬಂದೈತೆ. ನಿಮ್ಗೆ ಏನು ಅನ್ಸುತ್ತೆ ಪ್ರದೀಪ್? ನಮಗೆ ಭಾರಿ ಖುಷಿ ಆಗ್ತದೆ. ಹಾಂ, ಅಂದರೆ ಈಗ ಇದಕ್ಕೆ ಮುಂಚೆ ಇದ್ದಿದ್ದು MLAಗೂ ಇವ್ರಿಗೇನೋ ಡಿಫ್ರೆನ್ಸ್? ಅವರು ಮಾಡ್ತೀನಿ ಅಂದರು, ಮಾಡೋಲ್ಲ. ಏನು ಮಾಡ್ತೀವಿ, 3 ಕಿತ ಗುದ್ಲಿ ಪೂಜೆ ಮಾಡಿದ್ರು ಸರ್. ಇವರು ಎಷ್ಟು ಸರಿ ಏನು ಗುದ್ಲಿ ಪೂಜೆ ಏನಾದ್ರು ಇದು ಮಾಡಿದ್ರಾ? ಎಲೆಕ್ಷನ್ ಬರೋಬಟ್ಟಿಗೆ ಮಾಡೋದು, ತಿರ್ಗಿ ಆಮೇಲೆ ಮಾಡೋಲ್ಲ. ಕಾಂಟ್ರಾಕ್ಟ್ರವರು ಅವರು ಮಾಡಿಲ್ಲ. ಏನು ಮಾಡ್ತೀಯ? ಈಗ MLA ಅವರು ಯಾವ ಥರ ಇದು ಮಾಡಿದ್ರು ಪ್ರದೀಪ್ ಈಶ್ವರ್ ಅವರು? ಪ್ರದೀಪ್ ಈಶ್ವರ ಗೆದ್ದಿದ್ದ ತಕ್ಷಣ 15 ದಿವಸಕ್ಕೆ ಬಂದರು. ನಾನು ಹಾಕ್ಕೊಡ್ತೀನಿ ಅಂತ ಮಾತು ಕೊಟ್ಟೋಗಿದ್ದರು. ಅದೇ ಪ್ರಕಾರ ಅವರು ಒಳ್ಳೆ TC ರೋಡು ಹಾಕ್ಕೊಟ್ಟವ್ರು ಸರ್. ಈಗ ಯಾವ ಥರ ಇದೆ ಅಣ್ಣ ರಸ್ತೆ ಎಲ್ಲ? ಈ ಸೂಪರ್. ಪ್ರದೀಪ್ ಈಶ್ವರ್ಗೆ ಧನ್ಯವಾದಗಳು. ಓಕೆ ಅಣ್ಣ, ನಿಮ್ಮ ಹೆಸರಿಂದ ಶುರು ಮಾಡೋಣ. ನಮ್ಮ ಹೆಸರು ಶ್ರೀನಿವಾಸ್ ಅಂತ, MPCS ಮಾಜಿ ಅಧ್ಯಕ್ಷರು. ಈಗ ನಮಗೆ ಈ ರಸ್ತೆ ವ್ಯವಸ್ಥೆ ಜಾಸ್ತಿ ಅನಾನುಕೂಲ ಆಗಿತ್ತು. ಈಗ ನಮ್ಮ ಪ್ರದೀಪ್ ಈಶ್ವರ್ ಅವರು ಶಾಸಕರಾದ ಮೇಲೆ ಗೆದ್ದು ಒಂದು ವಾರಕ್ಕೆ ನಮ್ಮೂರಿಗೆ ವಿಸಿಟ್ ಕೊಟ್ಟರು. ಬಂದು ನಮ್ಮ ಕಷ್ಟ ಸುಖಗಳೆಲ್ಲ ಕೇಳ್ಕೊಂಡ್ರು. ಆಗ ನಾವು ಹೇಳಿದ್ವಿ ನಮ್ಮ ಕಷ್ಟ ಏನು ಏನು ಅಂತೆಲ್ಲ ಕೇಳ್ಕೊಂಡಾಗ ನಮ್ಗೆ ಫಸ್ಟು ರೋಡ್ ಮಾಡಿಕೊಡಿ ಸರ್, ನಮಗೆ ಇನ್ನು ಉಳಿದಿದ್ದು ನೆಕ್ಸ್ಟ್ ಆಮೇಲೆ ನೀವು ಮಾಡಿಕೊಡಿರಿ ಅಂತ ಹೇಳಿದ್ದಕ್ಕೆ ಅವ್ರ ಧರ್ಮ. ಯಾಕೆಂದರೆ ಅವ್ರು ಶಾಸಕರಾದ ಮೇಲೆ ನಮಗೆ ಮೈಲಪ್ಪನಹಳ್ಳಿಯಿಂದ ಬಚ್ಚಹಳ್ಳಿ ಗಂಟ CC ರೋಡ್ ಹಾಕ್ಕೊಟ್ಟಿದ್ದಾರೆ. ಇನ್ನೂ ಮುಂದೆ ಅನೇಕ ಕಾರ್ಯಕ್ರಮಗಳು ಮಾಡಿಕೊಡ್ತಾರೆ ಅಂತೇಳಿ ನಮ್ಗೆ ಭರವಸೆ ಇದೆ. ಆದರೆ ಹಿಂದೆ ಆಗಿದ್ದಕ್ಕಂಥ ಶಾಸಕರು 2 ಸಲ ಗುದ್ಲಿ ಪೂಜೆ ಮಾಡಿದ್ರು, ಆದರೂ ನಮಗೆ ಯಾವ ರೋಡ್ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ. ಏನು ಒಂದು ಆಟ ಬರಬೇಕಂದ್ರೆ ಇಲ್ಲಪ್ಪ ಬಚ್ಚಹಳ್ಳಿಗೆ ಬರೋಕ್ಕಾಗಲ್ಲ, ಕಲ್ಲುಗಳು ಹಂಗೆ ಹಿಂಗೆ ಅಂತ ಹೇಳಿದ್ರು. ಇದು ಆ್ಯಕ್ಚುಲಿ SM ಮುನಿಯಪ್ಪ ಮತ್ತು ಬಚ್ಚೇಗೌಡರು ಶಾಸಕರಾಗಿದ್ದಾಗ
ಆಗ ಡಾಂಬರ್ಕರಣ ಆಗಿತ್ತು, ಅದೇ ಸ್ಟಾರ್ ರೋಡ್ ಆಗಿತ್ತು. ಅಲ್ಲಿಂದ ಈಚೆ ಕಿತ್ತೋಗಿ ಎಲ್ಲ ದಾರಿಗಳು ಬಿದ್ದೋಗಿತ್ತು ದಾರಿ. ಆದರೆ ಈಗ ನಮ್ಮ ಪ್ರದೀಪ್ ಈಶ್ವರ್ ಅವರು ಬಂದು ನಮ್ಮ ಊರಿಗೆ ಒಳ್ಳೆಯ ಒಂದು ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ನಾವು ನಮ್ಮ ಊರಿನ ಪರವಾಗಿ ನಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಈಗ ಇದಕ್ಕೆ ಮುಂಚೆ ಅಂದರೆ ಈಗ ಎಲ್ಲ ಥರ MLAಗಳು ಇವಾಗ ಬರ್ತಾರೆ ಹೋಗ್ತಾರೆ, ಇವರು ಯಾವ ಥರ ಬಂದಿರು ನಿಮ್ಮೂರಿಗೆ? ಅವ್ರು ಗೆದ್ದ ತಕ್ಷಣ ಬಂದು ನಮ್ಮೂರೆಲ್ಲ ಓಡಾಡಿ ನಿಮ್ಮೂರಲ್ಲಿ ಏನು ಕಷ್ಟ ಇದೆ, ಏನು ಸುಖ ಇದೆ ಎಲ್ಲ ಕೇಳಿ ನಮ್ಮನ್ನು ತಿಳಿದು ನಮ್ಗೆ ಈ ಥರ ಕಷ್ಟ ಇದೆ, ಈ ಥರ ಕಷ್ಟ ಇದೆ ಅಂತೆಲ್ಲ ನಾವು ಹೇಳ್ಕೊಂಡಾಗ ನಮಗೆ ಫಸ್ಟು ಈ ಥರ ರೋಡ್ ಮಾಡಿಕೊಡಿ, ಆಮೇಲೆ ಇನ್ನು ಮೂಲಭೂತ ಸೌಕರ್ಯಗಳು ಬೇಜಾನಿದ್ದಾವೆ, ಅವೆಲ್ಲ ನೀವು ಮಾಡಬೇಕು ಅಂತ ನಾವು ಹೇಳ್ಕೊಂಡಾಗ ಫಸ್ಟು ಈ ರಸ್ತೆ ಹಾಕ್ಕೊಟ್ಟಿದ್ದಾರೆ ಸರ್. ಈಗ ಮುಂದಿನ ದಿನಗಳಲ್ಲಿ ಸಚಿವರಾಗ್ತಾರೆ ಅಂತ ಕೇಳಿ ಬರ್ತಾ ಇದೆ ಸರ್. ಅವರು ಮಾಡ್ತಕ್ಕಂಥ ಕೆಲಸಗಳು ಒಳ್ಳೆಯ ಕೆಲಸಗಳು ಆಗೋದ್ರಲ್ಲಂತೂ 100% ಗ್ಯಾರಂಟಿ ಸರ್. ಅವರು ಪ್ರದೀಪ್ ಈಶ್ವರ್ ಸರ್ ಅವರು ಸಚಿವರಾಗೋದ್ರಲ್ಲಿ ನಮಗೂ ಒಳ್ಳೆಯ ಹೆಮ್ಮೆ ಇದೆ. ಆದ್ರೂ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಒಳ್ಳೆಯ ಒಂದು ಹುಮ್ಮಸ್ಸಿದೆ, ಆಗಬೇಕು. ಅವರು ಶಾಸಕರಾಗಿ ಕೂಡ ಈ ಥರ ಎಲ್ಲ ಕೆಲಸಗಳು ಮಾಡ್ತಿರ್ತಾರೆ. ಇನ್ನು ಸಚಿವರಾದರೆ ನಿಮ್ಗೆ ಯಾವ ಥರ ಎಲ್ಲ ಅನುಕೂಲ ಆಗುತ್ತೆ? ಒಳ್ಳೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಕೆಲಸಗಳು ಮಾಡೋಕ್ಕೆ ಅವಕಾಶ ಇರುತ್ತೆ ಸರ್. ಸಚಿವರಾದ ಅವ್ರಿಗೆ ಒಳ್ಳೆಯ ಅನುದಾನಗಳು ಬರ್ತದೆ. ಇದಕ್ಕಿಂತ ಹೆಚ್ಚಿನ ಒಂದು ನಮ್ಮ ಊರಿಗೆ ಒಳ್ಳೆಯ ಕಾರ್ಯಕ್ರಮಗಳು ಹಾಕ್ಕೊಡ್ತಾರೆ ಅಂತೇಳಿ ನಾನು ನನ್ನ ಮಾತಿನಿಂದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ರೋಡ್ ಆಗಿದ್ದು ನಮ್ಮೂರು ಪುಣ್ಯ. ಕನಸು ಕನಸು. ಓಕೆ, ನಮಸ್ಕಾರ. ನಾವು ಮತ್ತೆ ಶ್ರೀನಿವಾಸ್ ಅವರು ಇನ್ನೊಂದು ಕಿರು ಸುದ್ದಿಯನ್ನು ಹೇಳ್ತಾ ಇದ್ದೀವಿ. ನಮಗೆ ಒಂದು 25 ವರ್ಷದ ಕನಸಿತ್ತು, ಏನು ನಮಗೆ ರೋಡ್ ಆಗಬೇಕು, ನಮ್ಮೂರಿಗೆ ಒಳ್ಳೆಯ ಒಂದು ಅನುಕೂಲ ಆಗಬೇಕು ಅಂತ ಹೇಳಿದ್ವಿ. ನಮ್ಮದು ಒಂದು ಪುಣ್ಯ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ ಬಂದಿದ್ದಕ್ಕೆ ನಮ್ಮದು 25 ವರ್ಷದ ಕನಸು ನನಸಾಗಿದೆ ಅಂತೇಳಿ ನಾವು ಸಂತೋಷದಿಂದ ಹೇಳ್ತಾ ಇದ್ದೀವಿ. ನಮ್ಮ ಪ್ರದೀಪ್ ಈಶ್ವರ್ ಇನ್ನು ಮುಂದೆ ಒಳ್ಳೆ ಕೆಲಸಗಳು ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮ್ಮದು ಬಚ್ಚಳ್ಳಿ. ಈ ರೋಡ್ ಸುಮಾರು ಒಂದು 15-20 ವರ್ಷದಿಂದ ಇದೇ ಥರ ರೋಡ್ ಎಲ್ಲ ಬಿದ್ದು ಎಲ್ಲ ಹೂಗಳು ಎತ್ಕೊಂಬರೋಕ್ಕೆಲ್ಲ ಎಲ್ಲರಿಗೂ ಸಮಸ್ಯೆ ಇತ್ತು. ಸುಮಾರು ಪ್ರದೀಪ್ ಈಶ್ವರ್ ಶಾಸಕರು ಬಂದನಿಂದ ಈ ರೋಡ್ ಒಂದು ಮಾಡಿಕೊಟ್ಟು ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು 15-20 ವರ್ಷದಿಂದ ಹಂಗೆ ಇತ್ತು. ಸುಮಾರು ಈ ಪ್ರದೀಪ್ ಈಶ್ವರ ಶಾಸಕರು ಬಂದನಿಂದ ಈ ರೋಡ್ ಮಾಡಿಕೊಡೋಕ್ಕೆ ಎಲ್ಲರಿಗೂ ಅನುಕೂಲ ಆಗಿದೆ. ಇದಕ್ಕೆ ಮುಂಚೆ ಯಾವ ಥರ ಇತ್ತು? ಈ ಎಲ್ಲ ಗುಣಿಗಳು ಎಲ್ಲ ಓಡಾಡೋಕ್ಕೆ ಎಲ್ಲ ತೊಂದರೆ ಆಗ್ತಾಯಿತ್ತು. ಏನೋ ಹೂಗಳು ಎತ್ಕೊಂಡೋಗ್ಬೇಕಾದ್ರೆ ಎಷ್ಟೋ ಜನ ಬಿದ್ದೋಗ್ಬಿಟ್ಟಿದ್ದಾರೆ, ಎಲ್ಲ ಜಾಸ್ತಿ ಜನ ಬಿದ್ದೋಗ್ಬಿಟ್ಟಿದ್ದಾರೆ. ಅದೊಂದು ನಮ್ಮ ಶಾಸಕರಿಗೆ ಬಂದು ಪ್ರದೀಪ್ ಈಶ್ವರ್ ಬಂದು ಥರ ಒಳ್ಳೆ ಮಾಡಿಕೊಟ್ಟಿದ್ದಾರೆ. ಸುಮಾರು ಇದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಎಷ್ಟೋ ಜನ ಬಿದ್ದೋಗಿದ್ದಾರೆ. ಅದೆಲ್ಲ ತುಂಬ ಒಳ್ಳೆ ಮಾಡಿದ್ದಾರೆ, ಅನುಕೂಲ ಆಗಿದೆ, ಇಲ್ಲ ಅಂತ ಹೇಳಿಲ್ಲ. ಒಳ್ಳೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ರೋಡ್ ಮಾಡಿ ಒಳ್ಳೆ ಇದು ಮಾಡ್ಕೊಂಡು ಮಾಡಿದ್ದಾರೆ. ಎರಡು ಸಲ ಓದ್ತಾನಿಲ್ಲ ಹಿಂದ್ಕ ಮುಂದಿಕ ಓಕೆ ಅಣ್ಣ.